ಲವ್ ಸೆಕ್ಸ್ ಧೋಕಾ ಕೇಸ್ ಮಾಜಿ ಮಂತ್ರಿ ಮಗನಿಗೆ ಸಿಗದಂತಹ ಬೇಲ್ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ ಇಂದು ಪ್ರತೀಕ್ ಚೌಹಾಣ್ ಅರ್ಜಿಯನ್ನ ತಿರಸ್ಕಾರ ಮಾಡಿರುವಂತಹ ಬೀದರ್ ಕೋರ್ಟ್ ಮಾಜಿ ಮಂತ್ರಿ ಮಗನಿಗೆ ಸಿಗದಂತಹ ಬೇಲ್ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ ಇಂದು ಪ್ರತೀಕ್ ಚೌಹಾಣ್ ಅರ್ಜಿಯನ್ನ ತಿರಸ್ಕಾರ ಮಾಡಿದಂತಹ ಬೀದರ್ ಕೋರ್ಟ್ ಸಂತ್ರಸ್ತೆ ವಕೀಲೆಯಿಂದ ಅರ್ಜಿ ಹಾಗೂ ದಾಖಲೆ ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ಪ್ರಕರಣದ ಸೂಕ್ಷ್ಮತೆಯನ್ನ ಪರಿಗಣಿಸಿ ನ್ಯಾಯಾಲಯದಿಂದ ಅರ್ಜಿ ವಜಾ ಮಾಡಲಾಗಿದೆ. ತನಿಖೆ ಪ್ರಥಮ ಹಂತದಲ್ಲಿದೆ, ಜಾಮೀನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂತಹ ಕೋರ್ಟ್. ಹೀಗಾಗಿ ದುರಂಕಾರ ಬೇಡ ಪ್ರಭು ಚೌಹಾಣ್, ಈಗಲೂ ಕೂಡ ಕಾಲ ಮಿಂಚಿಲ್ಲ, ಮಗನ ಮದುವೆ ಮಾಡಿ ಸೊಸೆಯನ್ನ ಮನೆಯಿಂದ ತುಂಬಿಸಿಕೊಳ್ಳಿ, ಮನೆ ಮಾನ ಉಳಿಸಿಕೊಳ್ಳಿ, ಬಿಜೆಪಿಯ ಮಾನವನ್ನ ಕಳಿಬೇಡಿ, ಸಣ್ಣವರಾಗಬೇಡ ಪ್ರಭು ಚೌಹಾಣ್. ಎಸ್ ವೀಕ್ಷಕರೇ, ಅದು ಮದುವೆ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಮುಗಿದೋಗ್ತಿತ್ತು. ಬಟ್ ಇನ್ನೂ ಕೂಡ ಮದುವೆ ಮಾಡಿಸ್ಲಿಲ್ಲ ಪ್ರತೀಕ್ ಚೌಹಾಣ್ ಜೊತೆಗೆ. ಆ ಒಂದು ಸಂತ್ರಸ್ತೆಯ ಮದುವೆಯನ್ನ ಇನ್ನೂ ಕೂಡ ಪ್ರಭು ಚೌಹಾಣ್ ಅವ್ರು ಮಾಡಿಸಿಲ್ಲ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಾಸ್ತಿ ಆಗ್ತಾ ಇದೆ. ಲವ್ ಸೆಕ್ಸ್ ಧೋಖಾ ಕೇಸ್ ಮಾಜಿ ಮಂತ್ರಿ ಮಗನಿಗೆ ಇನ್ನೂ ಕೂಡ ಬೇಲ ಸಿಗ್ತಾ ಇಲ್ಲ. ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಕೋರ್ಟ್. ಇದು ಪ್ರತೀಕ್ ಚೌಹಾಣ್ ಅರ್ಜಿಯನ್ನ ತಿರಸ್ಕಾರ ಮಾಡಿದಂತಹ ಬೀದರ್ ಕೋರ್ಟ್ ಸಂತ್ರಸ್ತೆ ವಕೀಲರಿಂದಲೂ ಕೂಡ ಅರ್ಜಿ ಹಾಗೂ ದಾಖಲೆ ಸಲ್ಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ಆ ಒಂದು ಬೇಲ್ ಕ್ಯಾನ್ಸಲ್ ಆಗಿದೆ. ಪ್ರಕರಣದ ಸೂಕ್ಷ್ಮತೆಯನ್ನ ಪರಿಗಣಿಸಿ ನ್ಯಾಯಾಲಯದಿಂದ ಅರ್ಜಿ ವಜಾಗೊಳಿಸಲಾಗಿದ್ದು ತನಿಖೆ ಪ್ರಥಮ ಹಂತದಲ್ಲಿ ಇದೆ, ಜಾಮೀನು ಸಾಧ್ಯವಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿಕೆಯನ್ನ ನೀಡಿದೆ. ಹೀಗಾಗಿ ದುರಂಕಾರವನ್ನ ಬಿಟ್ಟು ಅಹಂಕಾರವನ್ನ ಬಿಟ್ಟು ಪ್ರಭು ಚೌಹಾಣ್ ಅವ್ರು ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಆ ಒಂದು ಹುಡುಗಿಯನ್ನ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಳ್ಬೇಕಾಗಿತ್ತು. ಹಿರಿಯರ ಸಮ್ಮುಖದಲ್ಲೇ ತಾನೇ ಎಂಗೇಜ್ಮೆಂಟ್ ಆಗಿರುವಂಥದ್ದು. ಮತ್ತೆ ಏನಕ್ಕೆ ತಡ? 2023 ಡಿಸೆಂಬರ್ 25 ಎಂಗೇಜ್ಮೆಂಟ್ ಆಗಿತ್ತಲ್ವಾ? ಎಂಗೇಜ್ಮೆಂಟ್ ಆಗಿದೆ ಅಂತಂದ್ರೆ ಮನೆ ತುಂಬಿಸ್ಕೊಳಕ್ಕೇನೀಗ? ಈಗ ಮತ್ತೆ ಲವ್ ಮತ್ತು ಸೆಕ್ಸ್ ಧೋಖಾ ಕೇಸ್ ಇರ್ತಾ ಇರ್ಲಿಲ್ಲ ಅಲ್ವಾ? ಎಸ್ ವೀಕ್ಷಕರೇ, ಇನ್ನೂ ಕೂಡ ಬೇಲ್ ಆಗಿಲ್ಲ, ಬೇಲ್ ರಿಜೆಕ್ಟ್ ಆಗಿದೆ. ಅದು ಎಲ್ಲಿಗೆ ಹೋಗುತ್ತೋ ಅಂತಂದ್ರೆ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.